ಕೀರ್ತಿ ತಾಯಿಗೋಸ್ಕರ ನೀರ್ ತಗೊಂಡು ಬರ್ತಾ ಇದ್ಲು. ಕೀರ್ತಿ, ಅಮ್ಮ ಕೀರ್ತಿ. ಅಮ್ಮ, ಮೆಲ್ಲೆ ಕರಿಯಮ್ಮ. ಏನಮ್ಮ ಆಯ್ತು? ಪುನಃ ಕೆಮ್ಮು ಶುರುವಾಯ್ತಾ? ಎಲ್ಲಮ್ಮ, ನನಗೇನೂ ಆಗಿಲ್ಲ. ಹೌದು, ತಮ್ಮ ಎಲ್ಲಿ? ಅವನು ಹೊರಗಡೆ ಆಟಾಡ್ತಾ ಇರ್ತಾನೆಮ್ಮ. ಪಾಪ, ಅವನಿಗೆ ನಮ್ಮ ಮನೆ ಕಷ್ಟದ ಬಗ್ಗೆ ಎಲ್ಲ ಏನೂ ಗೊತ್ತಿಲ್ಲ ಅಲ್ವಮ್ಮ? ಆವಾಗ್ಲೇ ಕೈಯಲ್ಲಿ ಒಂದು ಕತ್ತಿ ಹಿಡ್ಕೊಂಡು ಬಾಲು ಮನೆಯೊಳಗಡೆ ಬಂದ. ಅಕ್ಕ, ನೋಡಿದ್ಯಾ? ಈ ಕತ್ತಿ ನಂದು. ಇದರಲ್ಲಿ ನಾನು ಮಟನ್ ಕಟ್ ಮಾಡ್ತೀನಿ. ಟಕ್ ಟಕ್ ಅಂತ. ಅದನ್ನು ಕೇಳಿ ಲಕ್ಷ್ಮಿಯ ಕಣ್ಣಿಂದ ಕಣ್ಣೀರು ಸುರಿತಿತ್ತು. ಬಾಲು, ಹಾಗೆಲ್ಲ ಹೇಳ್ಬಾರ್ದಪ್ಪ. ನಿಮ್ಮಪ್ಪ ನಮ್ಮನ್ನ ಬಿಟ್ಟು ದೇವ್ರ ಹತ್ರ ಹೋಗ್ಬಿಟ್ರು. ಅಮ್ಮ, ದೇವ್ರಿಗೆ ಮಟನ್ ಬೇಕು ಅಂತ ಹೇಳಿರ್ತಾರೆ. ಅದಕ್ಕೆ ಅಪ್ಪ ಮಟನ್ ತಗೊಂಡು ಹೋಗಿರ್ತಾರೆ. ಅದಕ್ಕೆ ಅಂತ ಅಲ್ಲೇ ಇದ್ಬಿಡ್ತಾರಾ ಏನೋ? ಹೌದ್ ಕಣೋ. ಅಪ್ಪ ಅಲ್ಲಿ ದೇವ್ರಿಗೆ ಸಹಾಯ ಮಾಡ್ತಾ ಇದ್ದಾರೆ. ನಾವಿಲ್ಲಿ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಬೇಕು. ಆದ್ರಿಂದ ತುಂಟತನ ಮಾಡಬಾರ್ದು, ಸರಿನಾ? ಹಾ, ಸರಿ ಅಕ್ಕ. ಆದ್ರೆ ನನಗೆ ತುಂಬಾ ಹಸ್ವಾಗ್ತಾ ಇದೆ. ಅಪ್ಪ ಇದ್ದಿದ್ರೆ ನನಗೆ ಬಿಸಿ ಬಿಸಿಯಾಗಿ ಬೋಟಿ ಸಾರು ಮಾಡಿ ಕೊಡ್ತಿದ್ರು. ಹಾಗಂತ ಬಾಲು ಹೇಳಿದನ ಕೇಳಿ ಲಕ್ಷ್ಮಿ ಅಳ್ತಾ ಇದ್ಲು. ಕೀರ್ತಿ ಕೂಡ ಬೇಜಾರ್ ಮಾಡ್ಕೊಂಡ್ಲು. ರಾತ್ರಿ ಸಮಯ ಆಯ್ತು. ಎಲ್ರೂ ಮಲಗಿದ್ರು. ಕೀರ್ತಿಗಂತೂ ನಿದ್ರೆ ಬರ್ಲಿಲ್ಲ. ಮನೆ ಹೊರಗಡೆ ಬಂದು ನಿಂತ್ಕೊಂಡು ಅವರ ಅಂಗಡಿನ ನೋಡ್ತಾ ಇದ್ಲು. ಹೀಗಿರುವಾಗ ಮರುದಿನ ಬೆಳಿಗ್ಗೆ ಎದ್ದು ಕೀರ್ತಿ ಅವಳ ಅಂಗಡಿಯ ಮುಂದ್ಗಡೆ ಕ್ಲೀನ್ ಮಾಡ್ತಾ ಇದ್ದಾಗ, ಏನ್ ಕೀರ್ತಿ, ಅಂಗಡಿನ ಕ್ಲೀನ್ ಮಾಡ್ತಾ ಇದೀಯಾ? ನಿಮ್ಮಮ್ಮ ಮಂಚ ಹಿಡ್ದಿದ್ದಾಳೆ. ಅಪ್ಪ ಸತ್ತೋದ್ರು. ಈ ಅಂಗಡಿನ ಕ್ಲೀನ್ ಮಾಡಿ ನೀನಾ ಮಟನ್ ಕೊಯ್ತೀಯಾ? ಪ್ರಯತ್ನ ಮಾಡ್ತೀನಿ ಅತ್ತೆ. ಅಮ್ಮನಿಗೆ ಔಷಧಿ ತಗೊಳ್ಬೇಕು, ತಮ್ಮನಿಗೆ ಊಟ ಕೊಡ್ಬೇಕು. ಅದಕ್ಕೆ ನಾನು ವ್ಯಾಪಾರ ಮಾಡ್ಲೇಬೇಕು ತಾನೇ. ಬಾಲು ಆ ಕತ್ತಿನ ತಗೊಂಡ್ ಬಂದು, ನಾನ್ ಕೂಡ ಅಕ್ಕನಿಗೆ ಸಹಾಯ ಮಾಡ್ತೀನಿ ಅತ್ತೆ. ನಾನ್ ಕೂಡ ಮಟನ್ ಕಟ್ ಮಾಡ್ತೀನಿ. ಆವಾಗ ಅಲ್ಲಿಗೆ ಬಂದ ಇನ್ನೊಬ್ಬ ವ್ಯಕ್ತಿ ಅದನ್ ಕೇಳಿ ನಗುತ್ತಾ, ಏನೋ ಡೈಪರ್ ಹಾಕೊಳ್ಳೋ ವಯಸ್ಸಲ್ಲಿ ನೀನು ಮಟನ್ ಕಟ್ ಮಾಡ್ತೀಯಾ? ಮೊದ್ಲು ಸರಿಯಾಗಿ ನಡೆಯಕ್ಕೆ ಕಲ್ತ್ಕೋ. ಬಾಲು ಯಾವಾಗ್ಲೂ ಡೈಪರ್ ಹಾಕೊಳ್ಳೋದ್ರಿಂದ ಅವನಿಗೆ ಡೈಪರ್ ಬಾಲು ಅನ್ನುವ ಹೆಸರನ್ನು ಬಂತು. ಆ ವ್ಯಕ್ತಿ ಹೇಳಿದನ ಕೇಳಿ ಪಾಪ ಬಾಲು ಬೇಜಾರ್ ಮಾಡ್ಕೊಂಡ. ನನ್ ತಮ್ಮನೇ ಏನಾದ್ರೂ ಹೇಳಿದ್ರೆ ನಾನು ಸುಮ್ನೆ ಇರಲ್ಲ. ಅವನು ಚಿಕ್ಕ ಹುಡ್ಗ. ನಮ್ ಜೀವನಾನ ನಾವು ಬಾಳ್ತಾ ಇದೀವಿ. ನಿಮ್ಮಿಂದಾದ್ರೆ ಸಹಾಯ ಮಾಡಿ, ಇಲ್ಲಾಂದ್ರೆ ಸ್ವಲ್ಪ ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗಿ. ಹಾಗಂತ ಕೀರ್ತಿ ಕೋಪದಿಂದ ಹೇಳಿದಾಗ ಅದನ್ನು ಕೇಳಿದವರು ಎಲ್ರು ಕೂಡ ಆಶ್ಚರ್ಯಪಟ್ರು. ಕೀರ್ತಿ ಅಂಗಡಿನ ಓಪನ್ ಮಾಡಿದ್ಲು. ಕೀರ್ತಿ ಹಾಗೂ ಬಾಲು ಇಬ್ರು ಸೇರಿ ಅಂಗಡಿನ ಎಲ್ಲ ಕಡೆನೂ ಕ್ಲೀನ್ ಮಾಡ್ತಾ ಇದ್ರು. ಅಕ್ಕ ಅಕ್ಕ, ಈ ಕತ್ತಿ ತುಂಬಾನೇ ದೊಡ್ಡದಾಗಿದೆ. ಅಪ್ಪ ಇದನ್ನ ಹೇಗೆ ಎತ್ಕೊಂಡ್ರೋ ಏನೋ. ಅಪ್ಪ ದೊಡ್ಡವರು ಅಲ್ವಾ ಬಾಲು, ಅದಕ್ಕೆ ಅವನಿಂದ ಎತ್ಕೊಳಕ್ಕಾಗುತ್ತೆ. ನೀನಿವಾಗ ಚಿಕ್ಕವನಾಗಿದ್ಯಾ. ನೀನು ದೊಡ್ಡವನಾದ್ಮೇಲೆ ನಿನ್ನಿಂದ ಕೂಡ ಎತ್ಕೊಳಕ್ಕಾಗುತ್ತೆ ಕಣೋ. ಹಾಗೆ ಇಬ್ರು ಸೇರಿ ಅಂಗಡಿನ ತೊಳೆದು ಮರುದಿನ ವ್ಯಾಪಾರಕ್ಕೆ ಅವರು ಅಂಗಡಿನ ತಯಾರು ಮಾಡಿದ್ರು. ಆದ್ರೆ ಮಟನ್ ತಗೊಳಕ್ಕೆ ಅವರಿಬ್ರ ಹತ್ರನೂ ಹಣ ಇಲ್ಲ. ಆವಾಗ ಲಕ್ಷ್ಮಿ ಮಕ್ಕಳನ್ನ ಕರೆದು, ಕೀರ್ತಿ, ಹಣ ಇಲ್ವಲ್ಲ, ಮಟನ್ ತಗೊಳಕ್ಕೆ ಏನಮ್ಮ ಮಾಡ್ತೀಯಾ? ಆವಾಗ ಕೀರ್ತಿ ತುಂಬಾನು ಧೈರ್ಯದಿಂದ, ಅಮ್ಮ ಬೇಜಾರ್ ಮಾಡ್ಕೊಳ್ಬೇಡ. ಅಪ್ಪನಿಗೆ ಗೊತ್ತಿರುವ ಸುಬ್ಬಯ್ಯ ಮಾವನ ಹತ್ತಿರ ನಾನು ಸಾಲ ಕೇಳ್ತೀನಿ. ಆಮೇಲೆ ಮಟನ್ ವ್ಯಾಪಾರ ಮಾಡಿ ಅವ್ರಿಗೆ ಹಣ ಕೊಟ್ಬಿಡ್ತೀನಿ. ಹಾಗಂತ ಹೇಳಿ ಕೀರ್ತಿ ಬಾಲು ಇಬ್ರು ಸುಬ್ಬಯ್ಯನ ನೋಡಕ್ಕೆ ಹೋದ್ರು. ಸುಬ್ಬಯ್ಯ ಮೇಕೆಗಳನ್ನು ಮಾರ್ತಾ ಇದ್ದ. ಮಾವಯ್ಯ, ಚೆನ್ನಾಗಿದ್ದೀರಾ? ಆದ್ರೆ ಸುಬ್ಬಯ್ಯ ಅವರಿಬ್ರನ್ನ ನೋಡಿ, ಯಾರಮ್ಮ ನೀವು? ಮಾವಯ್ಯ, ನಾನೇ ರಾಮು ಮಗಳು. ಇವನು ನನ್ನ ತಮ್ಮ ಬಾಲು. ಓ, ರಾಮು ಮಕ್ಳ ನೀವು? ಏನ್ ಅನ್ಯಾಯನೋ ಏನೋ, ಆ ದೇವ್ರು ರಾಮುನ ಕರ್ಕೊಂಡ. ಹೌದು, ಏನಮ್ಮ ವಿಷಯ? ಮಾವ, ನಾವು ಮಟನ್ ಶಾಪ್ ಪುನಃ ಓಪನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀವಿ. ನೀವೊಂದು ಮೇಕೆನ ಕೊಡ್ತೀರಾ? ನಾವು ಹಣನ ಆಮೇಲೆ ಕೊಡ್ತೀವಿ. ಅದನ್ನು ಕೇಳಿ ಅವನು ಯೋಚನೆ ಮಾಡಿ, ಇಲ್ಲಿ ನೋಡಮ್ಮ, ನಿಮ್ಮಪ್ಪ ಇದ್ದಾಗ ಅವನಿಗೂ ನನಗೂ ಲೆಕ್ಕ ಬೇರೆ ಇತ್ತು. ಇವಾಗ ನೀವಿಬ್ರು ಚಿಕ್ಕ ಮಕ್ಕಳು. ನಿಮ್ಮನ್ನ ನಂಬಿ ಮೇಕೆ ಎಲ್ಲ ಹೇಗಮ್ಮ ಕೊಡಕ್ಕಾಗುತ್ತೆ? ನಮ್ಮ ಅಕ್ಕ ಯಾವಾಗಲೂ ಸುಳ್ಳು ಹೇಳಲ್ಲ. ಹಣ ಕೊಡ್ತೀನಿ ಅಂತ ಹೇಳಿದ್ರೆ ಕೊಡ್ತಾಳೆ. ನಮ್ಮ ಅಪ್ಪನ ಮೇಲೆ ಇಡೋ ನಂಬಿಕೆನ ನಮ್ಮೇಲೂ ಇಡಿ. ಸುಬ್ಬಯ್ಯ ಅದನ್ ಕೇಳಿ ನಗುತ್ತಾ ಅವರನ್ನ ಕಳಿಸ್ದ. ಪಾಪ ಅವರಿಬ್ರು ಏನು ಮಾಡಕ್ಕಾಗದೆ ಮನೆಗೆ ಹೋಗ್ತಾ ಇದ್ರು. ಆವಾಗ ದಾರಿಯಲ್ಲಿ ಅವರು ರಾಮಯ್ಯ ತಾತನ ನೋಡಿದ್ರು. ಏನಮ್ಮ ಕೀರ್ತಿ, ಏನಾಯ್ತು? ಯಾಕಮ್ಮ ಒಂಥರ ಇದೆಯಾ? ಆವಾಗ ಕೀರ್ತಿ ನಡೆದಿದ್ದನ್ನ ಹೇಳಿದ್ಲು. ಯಾರು ನಮ್ಮನ್ನ ನಂಬ್ತಾ ಇಲ್ಲ ತಾತ. ನಾವು ಅಂಗಡಿ ಹೇಗ್ ಸ್ಟಾರ್ಟ್ ಮಾಡೋದು? ಅಮ್ಮನಿಗೆ ಔಷಧಿ ಹೇಗ್ ತಗೊಳ್ಳೋದು? ಅದನ್ನು ಕೇಳಿ ರಾಮಯ್ಯ ತಾತ ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ನಿಮ್ಮಪ್ಪನಿಗೆ ನಾನೊಂದ್ಸಲ 5,000 ರೂಪಾಯಿ ಸಾಲ ಕೊಟ್ಟಿದ್ದೆ.
ಎರಡು ಪಟ್ಟು ವಾಪಸ್ ಕೊಡ್ತೀನಿ ಅಂತ ಹೇಳ್ದ. ಅದೇ ರೀತಿ ಅವನು ನನಗೆ ಎರಡು ಪಟ್ಟು ವಾಪಸ್ಸು ಕೊಟ್ಟ. ನಿಮ್ ರಥ ಅವನ ರಥನೇ ಅಲ್ವಾ? ನಿಮ್ ಮೇಲೆ ನನಗೆ ನಂಬಿಕೆ ಇದೆ. ನಾನ್ ನಿಮ್ಗೆ ಹಣ ಕೊಡ್ತೀನಿ. ನೀವು ನಿಮ್ಮ ಅಪ್ಪನ ತರಾನೇ ಮಾತು ಉಳಿಸ್ಕೊಳ್ಬೇಕು, ಸರಿನಾ ಮಕ್ಳೇ? ಹಾಗಂತ ಹೇಳಿ ರಾಮಯ್ಯ ತಾತ ಮಕ್ಳಿಗೆ ಹಣ ಕೊಟ್ರು. ಅದರ ನೋಡಿ ಕೀರ್ತಿ ಬಾಲು ಇಬ್ರು ಸಂತೋಷ ಪಟ್ರು. ತುಂಬಾ ಥ್ಯಾಂಕ್ಸ್ ತಾತ, ಈ ನಂಬಿಕೆನ ನಾನ್ ಖಂಡಿತ ಕಾಪಾಡ್ಕೊಳ್ತೀನಿ. ಹಾಗೇನೆ ಮರುದಿನ ಬೆಳಗ್ಗೆನೆ ಕೀರ್ತಿ ಹಾಗೂ ಬಾಲು ಇಬ್ರು ಸೇರಿ ಒಂದು ಮೇಕೆನ ಹಣ ಕೊಟ್ಟು ತಗೊಂಡ್ ಬಂದ್ರು. ಆದ್ರೆ ಕೀರ್ತಿ ಆ ಮೇಕೆನ ಕಡಿಯಕ್ಕಾಗದೆ ಒದ್ದಾಡ್ತಾ ಇದ್ಲು. ಅಕ್ಕ, ಏನಕ್ಕ ನೋಡ್ತಾ ಇದೀಯಾ? ಅಪ್ಪ ಕಣ್ಮುಚ್ಕೊಂಡು ಕಡಿಯೋ ತರ ಕಡಿದ್ ಬಿಡಕ್ಕ. ಹಾಗಂತ ಬಾಲು ಹೇಳಿದಾಗ ಕೀರ್ತಿ ಕಣ್ಮುಚ್ಕೊಳ್ತಾ ಇದ್ಲು. ಅಪ್ಪ, ನೀನೇ ನನಗೆ ಧೈರ್ಯ ಕೊಡ್ಬೇಕು ಅಪ್ಪ. ಹಾಗೆ ಅವಳು ಬೇಡ್ಕೊಳ್ತಾ ಇದ್ದಾಗ ಅಲ್ಲಿಗೆ ಒಬ್ಬ ವ್ಯಕ್ತಿ ಬಂದ. ಅವನು ಪಕ್ಕದೂರಲ್ಲಿ ಮಟನ್ ಶಾಪ್ ಇಟ್ಕೊಂಡಿರುವ ಶಂಕರ್. ಓಹೋ, ರಾಮು ಮಗಳು ಶಾಪ್ ಓಪನ್ ಮಾಡಿದಾಳಾ? ಇಲ್ಲಿ ನೋಡಮ್ಮ, ನಿನ್ನಿಂದ ಒಂದ್ ಕೋಳಿ ಕೂಡ ಕಡಿಯಕ್ಕಾಗಲ್ಲ, ಇದ್ರಲ್ಲಿ ಮಟನ್ ಕಡಿತೀಯ ನೀನು? ಶಾಪ್ ಮುಚ್ಚಿ ಹೋಗಮ್ಮ. ಹಾಗಂತ ಹೇಳಿದಾಗ ಕೀರ್ತಿ, ಇಲ್ಲಿ ನೋಡಿ, ನನ್ನಿಂದ ಏನ್ ಬೇಕಾದ್ರೂ ಮಾಡಕ್ಕಾಗುತ್ತೆ. ನಿಮಗೆ ಬೇಕು ಅಂದ್ರೆ ಮಟನ್ ತಗೊಂಡ್ ಹೋಗಿ, ಇಲ್ಲಾಂದ್ರೆ ಬಾಯಿ ಮುಚ್ಕೊಂಡ್ ಹೋಗಿ. ಆವಾಗ ಶಂಕರ್, ಹಹ, ಎಷ್ಟ್ ದಿನ ವ್ಯಾಪಾರ ಮಾಡ್ತೀರಾ ಅಂತ ನಾನು ನೋಡ್ತೀನಿ. ಹಾಗಂತ ಹೇಳಿ ಹೋದ. ಈ ಕಡೆ ಬಾಲು ಕೀರ್ತಿ ಇಬ್ರು ಕೂಡ ಮೆಲ್ಲೆ ಅವ್ರವ್ರ ಕೆಲ್ಸನ ಶುರು ಮಾಡಿದ್ರು. ಬಾಲು ಕೂಡ ಕೀರ್ತಿಗೆ ಎಲ್ಲ ಕೆಲ್ಸದಲ್ಲೂ ಸಹಾಯ ಮಾಡ್ತಾ ಇದ್ದ. ಅಂಗಡಿಗೆ ಮೊದಲನೇ ಕಸ್ಟಮರ್ ಬಂದ್ರು. ಏನಮ್ಮ ಕೀರ್ತಿ, ಕೆಜಿ ಮಟನ್ ಎಷ್ಟು ರೂಪಾಯಿಮ್ಮ? ಆವಾಗ ಕೀರ್ತಿ ಅಜ್ಜಿ ಹತ್ರ, ಕೆಜಿ 1000 ರೂಪಾಯಿ ಅಜ್ಜಿ. ಅರ್ಧ ಕೆಜಿ ಕೊಡಮ್ಮ. ನಿಮ್ಮಪ್ಪ ಚೆನ್ನಾಗಿ ವ್ಯಾಪಾರ ಮಾಡ್ತಿದ್ದ, ನೀನು ಕೂಡ ಅದೇ ರೀತಿ ಮಾಡ್ತೀಯ ಬಿಡು. ಹಾಗೆ ಒಬ್ಬೊಬ್ರಾಗಿ ಕಸ್ಟಮರ್ಸ್ ಬರಕ್ಕೆ ಶುರು ಮಾಡಿದ್ರು. ಕೆಲವರು ಅಯ್ಯೋ ಪಾಪ ಚಿಕ್ಕ ಮಕ್ಕಳು ಅಂತ ತಗೊಳ್ತಿದ್ರು, ಕೆಲವರು ಆ ಮಕ್ಕಳ ಧೈರ್ಯನ ನೋಡಿ ತಗೊಳ್ತಾ ಇದ್ರು. ಹಾಗೆ ಮಧ್ಯಾಹ್ನದ ಸಮಯ ಮಟನ್ ವ್ಯಾಪಾರ ಆಯ್ತು. ಅಕ್ಕ, ಇವತ್ತು ನಾವು ಸುಮಾರು ಹಣ ಸಂಪಾದನೆ ಮಾಡಿದೀವಿ. ಅಮ್ಮನಿಗೋಸ್ಕರ ಒಂದು ಸೀರೆ ತಗೊಂಡು ಹೋಗೋಣವಾ? ಆವಾಗ ಕೀರ್ತಿ, ಮೊದ್ಲು ಅಮ್ಮನಿಗೆ ಔಷಧಿ, ಆಮೇಲೆ ಮನೆಗೆ ಸಾಮಗ್ರಿ, ಆಮೇಲೆ ಅಮ್ಮನಿಗೆ ಸೀರೆ ತಗೊಳ್ಬೋದು. ಹಾಗೆ ದಿನಗಳು ಹೋಗ್ತಾ ಇತ್ತು. ಕೀರ್ತಿಯ ವ್ಯಾಪಾರ ಮೇಲೆ ಮೇಲೆ ಚೆನ್ನಾಗಿ ನಡೀತಾ ಇತ್ತು. ಅವಳು ಮಟನ್ನ ಚೆನ್ನಾಗಿ ಕಟ್ ಮಾಡಿ ಕರೆಕ್ಟಾಗಿ ವೆಯ್ಟ್ ಹಾಕಿ ಕೊಡೋದ್ರಿಂದ ಎಲ್ರೂ ಅವಳ ಹತ್ರನೇ ಬಂದು ತಗೊಳ್ತಿದ್ರು. ಬಾಲು ಕೂಡ ಮೇಲೆ ಮೇಲೆ ದೊಡ್ಡ ಹುಡುಗನಾಗಿ ಬದಲಾಗ್ತಿದ್ದ. ಆವಾಗ ಲಕ್ಷ್ಮಿ ಒಂದಿನ, ಕೀರ್ತಿ, ಇವಾಗ ನಾನು ನಿನಗೆ ಭಾರ ಇಲ್ಲ ತಾನೇ ಮಗಳೇ? ಅಮ್ಮ, ಯಾಕಮ್ಮ ಈ ರೀತಿ ಮಾತಾಡ್ತಿದ್ಯಾ? ಅಮ್ಮನ ನೋಡ್ಕೊಳಕ್ಕೆ ಮಕ್ಕಳು ಅದೃಷ್ಟ ಮಾಡಿರ್ಬೇಕು, ನೀನ್ ಹೇಗಮ್ಮ ಭಾರ ಆಗ್ತೀಯಾ? ಹೌದಮ್ಮ, ಅಕ್ಕ ಯಾವಾಗ್ಲೂ ನಿನ್ ಬಗ್ಗೆನೇ ಮಾತಾಡ್ತಾ ಇರ್ತಾಳೆ. ಅಮ್ಮ ಬೇಗ ಗುಣ ಆಗ್ಬೇಕು, ಅಮ್ಮನ ನಾವಿಬ್ರು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಹೇಳ್ತಾಳೆ. ಒಂದಿನ ಆ ಊರಿನಲ್ಲಿ ಜಾತ್ರೆ, ಹಬ್ಬ ಆಚರಿಸ್ತಿದ್ರು. ಮಟನ್ ಎಲ್ರು ತಗೊಳಕ್ಕೆ ಬಂದ್ರು. ಆದ್ರೆ ಶಂಕರ್ ಕೀರ್ತಿ ವ್ಯಾಪಾರ ಹಾಳಾಗ್ಬೇಕು ಅನ್ನೋದಕ್ಕೋಸ್ಕರ ಮೊದಲನೇ ದಿನಾನೇ ಸುಮಾರು ಹಣ ಕೊಟ್ಟು ಎಲ್ಲಾ ಮೇಕೆಗಳನ್ನು ತಗೊಂಡ. ಆವಾಗ ರಾಮಯ್ಯ ತಾತ ಕೀರ್ತಿ ಹತ್ರ ಬಂದು, ಕೀರ್ತಿ, ನಾವು ಮೋಸ ಹೋಗಿದೀವಿ ಮಗಳೇ. ಆ ಶಂಕರ್ ಇದ್ದಾನಲ್ಲ, ಸುಮಾರು ಹಣ ಕೊಟ್ಟು ಎಲ್ಲಾ ಮೇಕೆಗಳನ್ನ ನೆನ್ನೆನೆ ತಗೊಂಡ್ಬಿಟ್ಟ. ಆವಾಗ ಕೀರ್ತಿ ಸ್ವಲ್ಪನೂ ಧೈರ್ಯ ಬಿಡದೆ, ಪರವಾಗಿಲ್ಲ ತಾತ, ಇವಾಗ ನಮ್ಮೂರಲ್ಲಿ ಮಟನ್ ಇಲ್ಲ ಅಂದ್ರೆ ಏನು, ನಾವು ಪಕ್ಕದೂರಿಗೆ ಹೋಗಿ ತಗೊಂಡ್ ಬರ್ಬೋದಲ್ವಾ? ಅಲ್ಲಿ ಖಂಡಿತ ನಮ್ಗೆ ಯಾರಾದ್ರೂ ಮಟನ್ ಕೊಡ್ತಾರೆ. ಬಾಲು, ನೀನ್ ಅಂಗಡಿನ ನೋಡ್ಕೊ, ನಾನು ರಾಮಯ್ಯ ತಾತ ಹೋಗಿ ಮೇಕೆಗಳನ್ನ ತಗೊಂಡ್ ಬರ್ತೀವಿ. ಆ ಸರಿಯಕ್ಕ, ನಾನು ಬರೋ ಕಸ್ಟಮರ್ಸ್ಗೆ ಕುಡಿಯೋಕೆ ನೀರ್ ಕೊಟ್ಟು ಇಲ್ಲೇ ಕೂರಿಸ್ತೀನಿ. ಹಾಗೆ ರಾಮಯ್ಯ ತಾತ ಹಾಗೂ ಕೀರ್ತಿ ಇಬ್ರು ಕೂಡ ಪಕ್ಕದೂರಿಗೆ ಮೇಕೆಗಳನ್ನ ತಗೊಂಡ್ ಬರೋದಕ್ಕೋಸ್ಕರ ಹೋದ್ರು. ಆದ್ರೆ ಎಷ್ಟೇ ಕಷ್ಟಪಟ್ರು ಕೂಡ ಅವ್ರಿಗೆ ಯಾರು ಮೇಕೆಗಳನ್ನ ಕೊಡ್ಲೇ ಇಲ್ಲ. ತಾತ, ನಾವು ಸೋತೋದ್ವಾ? ನಮ್ಗೆ ಯಾರು ಇಲ್ಲಿ ಮೇಕೆಗಳನ್ನ ಕೊಡ್ತಾನೆ ಇಲ್ಲ. ಹಾಗನ್ಕೊಳ್ಬೇಡಮ್ಮ, ಸೋಲು ಒಪ್ಕೊಂಡಾಗ್ಲೇ ನೀನು ಸೋತ್ ಹಾಗೆ. ಧೈರ್ಯನೇ ಬಿಡದೆ ಬಾ, ಪ್ರಯತ್ನ ಮಾಡೋಣ. ಹಾಗಂತ ಅನ್ಕೊಂಡು ಸ್ವಲ್ಪ ಮುಂದೆ ಹೋದ್ರು. ಆವಾಗ ದಾರಿಯಲ್ಲಿ ಒಂದು ಲಾರಿ ನಿಂತ್ಕೊಂಡಿತ್ತು. ಆ ಲಾರಿ ಡ್ರೈವರ್ ಕೀರ್ತಿಯ ತಂದೆಯ ಹಳೆಯ ಸ್ನೇಹಿತ. ಏನ್ ರಾಮಯ್ಯ ತಾತ, ಇಲ್ ಬಂದಿದ್ದೀರಾ? ಯಾರೀ ಹುಡುಗಿ? ಇದು ರಾಮ ಮಗಳು ಕೀರ್ತಿ. ಅದನ್ನ ಕೇಳಿ ಅವನು ತುಂಬಾನೇ ಆಶ್ಚರ್ಯದಿಂದ, ಓ, ರಾಮ ಮಗಳು ಕೀರ್ತಿನಾ? ಕೇಳ್ದೆ, ನೀನು ಮಟನ್ ಶಾಪ್ ಶುರು ಮಾಡಿದೀಯಾ ಅಂತೆ. ನಾನು ಈ ದಿನ ನನ್ನ ಮಗಳ ಮದುವೆಗೋಸ್ಕರ 10 ಮೇಕೆಗಳನ್ನ ತಗೊಂಡು ಹೋಗ್ತಿದ್ದೆ. ಆದ್ರೆ ನನ್ನ ಮಗಳ ಮದುವೆ ನಿಂತಾಯ್ತು. ಈ ಮೇಕೆಗಳೆಲ್ಲ ಸುಮ್ನೆ ಇದೆ, ಇದನ್ನ ನೀನು ತಗೊಂಡು ಹೋಗಮ್ಮ. ಇದಕ್ಕೆ ಎಷ್ಟು ಹಣ ಕೊಡ್ಬೇಕೋ ಅದನ್ನ ಆಮೇಲೆ ನಾನು ನಿನ್ನ ಹತ್ರ ತಗೊಳ್ತೀನಿ. ಹಾಗಂತ ಅವನು ಹೇಳಿದ ಮಾತು ಕೇಳಿ ಕೀರ್ತಿ ಸಂತೋಷ ಪಟ್ಲು. ಆ ದೇವ್ರಿ ಅವಳಿಗೆ ಸಹಾಯ ಮಾಡಿದ ಹಾಗೆ ಇತ್ತು. ತಕ್ಷಣ ಅವನಿಗೆ ಧನ್ಯವಾದ ಹೇಳಿ
ಕೀರ್ತಿ ಹಾಗೂ ರಾಮಯ್ಯ ತಾತ ಮೇಕೆಗಳನ್ನ ಕರ್ಕೊಂಡು ಊರಿಗೆ ಬಂದ್ರು. ಈ ಕಡೆ ಬಾಲು ಕಸ್ಟಮರ್ಸ್ ಎಲ್ಲರನ್ನ ಕೂರ್ಸಿದ್ದ. ಅಲ್ಲೇ ನಿಂತ್ಕೊಂಡು ಶಂಕರ್ ಇವರು ಸೋಲದನ್ನ ನೋಡ್ಬೇಕು ಅಂತ ಅಂದ್ಕೊಳ್ತಿದ್ದ. ಆದ್ರೆ ಕೀರ್ತಿ ಮೇಕೆಗಳನ್ನ ತಗೊಂಡ್ ಬಂದಿದ್ದನ್ನ ನೋಡಿ ಅವನು ಆಶ್ಚರ್ಯಪಟ್ಟ. ಸ್ವಲ್ಪ ಸಮಯದಲ್ಲೇ ಕೀರ್ತಿ ಹಾಗೂ ಬಾಲು ಇಬ್ರು ಸೇರಿ ಆ ಮೇಕೆಗಳನ್ನ ಕಡ್ದು ಎಲ್ರಿಗೂ ಮಟನ್ ಕೊಟ್ರು. ಆ ದಿನ ಸುಮಾರು ಹಣ ಸಂಪಾದನೆ ಮಾಡಿದ್ರು. ಅಕ್ಕ, ನಿಜವಾಗ್ಲೂ ಇವತ್ತು ಸುಮಾರು ಹಣನೇ ಸಂಪಾದನೆ ಮಾಡಿದೀವಿ. ಅಮ್ಮನಿಗೋಸ್ಕರ ಒಂದು ರೇಷ್ಮೆ ಸೀರೆನೇ ತಗೊಂಡ್ ಹೋಗ್ಬೋದು. ಆಗ ಕೀರ್ತಿ, ಹಾ, ತಗೊಂಡ್ ಹೋಗೋಣ. ಅಮ್ಮನಿಗೆ ರೇಷ್ಮೆ ಸೀರೆ, ನಿನಗೆ ಹೊಸ ಬಟ್ಟೆ, ನನಗೆ ಹೊಸ ಬಟ್ಟೆ, ಎಲ್ಲಾನು ತಗೊಂಡ್ ಹೋಗೋಣ ಬಾಲೋ. ಹಾಗಂತ ಕೀರ್ತಿ ಸಂತೋಷದಿಂದ ಹೇಳಿದ್ಲು. ಅದನ್ನ ನೋಡಿ ತಾಯಿ ಲಕ್ಷ್ಮಿ ಕೂಡ ಸಂತೋಷಪಟ್ರು. ಆ ಹಣನ ತಗೊಂಡ್ ಹೋಗಿ ಲಕ್ಷ್ಮಿ ಹತ್ರ ಕೊಟ್ರು. ಮಕ್ಕಳು ಇಬ್ರು ಕೂಡ ತುಂಬಾನು ಕಷ್ಟಪಟ್ಟು ಮಟನ್ ಶಾಪನ್ನ ನಡೆಸ್ಕೊಂಡು ಕೈ ತುಂಬಾ ಹಣ ಸಂಪಾದನೆ ಮಾಡ್ಕೊಂಡು ಸಂತೋಷವಾಗಿ ಬಾಳ್ತಿದ್ರು. ಅದು ರಾಯಪುರ ಅನ್ನುವ ಒಂದು ಊರು. ಆ ಊರು ಹಚ್ಚ ಹಸಿರಾಗಿ ನೋಡಕ್ಕೆ ತುಂಬಾನು ಚೆನ್ನಾಗಿತ್ತು. ಆ ಊರಿನ ಮಧ್ಯದಲ್ಲಿ ಒಂದು ಬಡ ಕುಟುಂಬನೂ ವಾಸ ಮಾಡ್ತಿತ್ತು. ಆ ಕುಟುಂಬದಲ್ಲಿ 4 ಜನ ಇದ್ರು. ತಾಯಿಯ ಹೆಸರು ಲತಾ, ತಂದೆಯ ಹೆಸರು ಮೋಹನ್. ಅವರಿಗೆ ಇಬ್ರು ಮಕ್ಕಳಿದ್ರು. ಒಂದು ಹುಡುಗಿ, ಇನ್ನೊಂದು ಹುಡುಗ. ಹುಡುಗಿಯ ಹೆಸರು ಕೀರ್ತಿ, ಹುಡುಗನ ಹೆಸರು ಬಾಲು. ಅವನನ್ನ ಎಲ್ಲರೂ ಮುದ್ದಾಗಿ ಡೈಪರ್ ಬಾಲು ಅಂತ ಕರಿತಾ ಇದ್ರು. ಅದು ಮಳೆಗಾಲ, ಆದ್ರಿಂದ ಮಳೆ ತುಂಬಾ ಜೋರಾಗಿ ಬರ್ತಾ ಇತ್ತು. ಜೊತೆಗೆ ಮಿಂಚು ಗುಡುಗು ಶಬ್ದ ಬೇರೆ. ಆದ್ರಿಂದ ಮೋಹನ್ ಲತಾ ಹತ್ರ, ಲತಾ, ಹೊರಗಡೆ ನೋಡಿದ್ಯಾ ಮಳೆ ಹೇಗೆ ಬರ್ತಾ ಇದೆ ಅಂತ? ದಿನ